ಚಾಮುಂಡಿ ದೇವಿ ಬಂದು ದುಡ್ಡು ಕೊಡು, ನಾನು ದರ್ಶನ ಕೊಡ್ತೀನಿ ಹೇಳಿದಾರ. ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗತ್ತೆ ಅಂದ್ರೆ ಮಾಡಿ, ಅದಕ್ಕೆ ದುಡ್ಡು ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡಿ ಅಷ್ಟೇ. ಮಿನಿಮಮ್ ಥಿಂಗ್ಸ್ ಚಾರ್ಜ್ ಮಾಡೋದು ತಪ್ಪಿಲ್ಲ. ನೀವು 2,000 ಕೊಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಂಡದಾಲ್ ನಿಮಗೆ ಮಾಡೋದಿಲ್ಲ ಎಕ್ಸ್ಟ್ರಾ. ಅಬ್ರೂಟ್ಲಿ ಬುಲ್ಶಿಟ್ ಇದು. ದುಡ್ಡು ಮುಖಾಂತರ ಇದೆಲ್ಲ ಪ್ರಿಯಾರಿಟಿ ಇರಬಾರ್ದು. ನೀವು ಕ್ಯಾಟಗರಿ ಮಾಡೋದು ದೇವರ ಅಂಗಡಿದು ತುಂಬಾ ತಪ್ಪು. ಫಸ್ಟ್ ದುಡ್ಡು ಮೇಲೆ ಹುಚ್ಚು. ದೇವಸ್ಥಾನದ ಬರೋ ದುಡ್ಡು ತಗೊಂಡು ನೀವು ಗವರ್ಮೆಂಟ್ ಹಾಕ್ಸ್ಕೊಂಡು ದೇವಸ್ಥಾನದ ನೀವು ಒಂದು ಟ್ರಸ್ಟ್ ಮೇಂಟೈನ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮೇಂಟೈನ್ ಮಾಡೋದಂದ್ರೆ ಮಾಡಿ. ಇಲ್ಲ ದೇವಸ್ಥಾನ ಬಿಟ್ಟು ನೀವು ಆಚೆ ಹೋಗಿ. ತಂಗದುರೈ ಸರ್, ಈಗ ಮೈಸೂರಲ್ಲಿ ಆಷಾಢ ಶುಕ್ರವಾರದಂದು ಗೌರ್ಮೆಂಟ್ ಸ್ಪೆಷಲ್ ದರ್ಶನಕ್ಕೆ 2,000 ರೂಪಾಯಿ ಟಿಕೆಟ್ ಮಾಡಿದೆ. 2,000 ರೂಪಾಯಿ ಕೊಟ್ಟು ಭಕ್ತರು ದರ್ಶನ ಪಡಿಬೋದು ಅಂತ. ಈ VIP ಕಲ್ಚರ್ಗೆ ಏನು ಅಭಿಪ್ರಾಯ? ಚಾಮುಂಡಿ ದೇವಿ ಏನು ದುಡ್ಡು ಹೇಳಿದಾರ? ಚಾಮುಂಡಿ ದೇವಿ ಬಂದು ದುಡ್ಡು ಕೊಡು, ನಾನು ದರ್ಶನ ಕೊಡ್ತೀನಿ ಹೇಳಿದಾರ? ಏನಿಲ್ಲ ಅಲ್ವಾ? ಇನ್ನೊಂದು, ಬಡವರು ಕಷ್ಟಪಡೋರು ಲೈಫಲ್ಲಿ ಏನೋ ವ್ಯವಸ್ಥೆಗಳಿರೋವರೇ ದೇವರ ನೋಡಕ್ ಬರ್ತಾರೆ. 99% ಅದು ದುಡ್ಡು ವ್ಯವಸ್ಥೆಗಳಾಗೇ ಇರುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅವ್ರ ಹತ್ರ ಹೋಗಿ ನೀವು ದುಡ್ಡು ಕೊಡಿ ಹೇಳಿ ಆಮೇಲೆ ನಾನು ದೇವಿ ದರ್ಶನ ಕೊಡ್ತಾರೆ ಹೇಳೋದು ಯಾವ ರೀತಿಯಲ್ಲಿ ಸರಿ ಇಲ್ಲ. ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕಾಗತ್ತ ಅಂದ್ರೆ ಮಾಡಿ, ಅದಕ್ಕೆ ದುಡ್ಡು ಇಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡಿ ಅಷ್ಟೇ. ದೇವಸ್ಥಾನ ನಿಮ್ ಕಂಟ್ರೋಲ್ ಅಲ್ಲಿ ಬೇಕಾಗಿರಲ್ಲ, ಯಾರೋ ಭಕ್ತಾದಿಗಳೇ ಮಾಡ್ಕೊಳ್ತಾರೆ ಅಲ್ವಾ? ನೀವು ದುಡ್ಡು ಕೊಟ್ಟು ಅದನ್ನ ನೀವು ಇಸ್ಕೊಂಡು ನೀವು ಮ್ಯಾನೇಜ್ ಮಾಡಿ ನಮ್ಮ ಮಾಡೋದಂಕದ್ದು ಬೇಕಾಗಿರಲ್ಲ. ಸೊ ಅಬ್ರೂಟ್ಲಿ ಇದು ಚೆನ್ನಾಗಿರಲ್ಲ. ದೇವ್ರಿಗೆ ಬೇಕಾಗಿರೋದೇ ಇಲ್ಲ. ದುಡ್ಡು ಕೊಟ್ಟು ದೇವ್ರು ನೋಡ್ಬೇಕು, ದೇವ್ರು ಯಾವತ್ತೂ ಹೇಳಿಲ್ಲ. ಸರ್, ಈಗ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ದುಡ್ಡಿದೆ. ದರ್ಶನಕ್ಕೆ ಬೇರೆ ರೇಟು, ಪ್ರಸಾದಕ್ಕೆ ಬೇರೆ ರೇಟು, ಲಡ್ಡುಗೆ ಬೇರೆ ರೇಟು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮಿನಿಮಮ್ ಥಿಂಗ್ಸ್ ಚಾರ್ಜ್ ಮಾಡೋದು ತಪ್ಪಿಲ್ಲ. ಮಿನಿಮಮ್ ಥಿಂಗ್ಸ್ ಪ್ರಸಾದ ಕೊಡಬೇಕು, ಇವ್ರಿಗೆ ಸ್ಯಾಲ್ರಿ ಕೊಡಬೇಕು, ಆ ಪೂಜಾ ವ್ಯವಸ್ಥೆಗಳು ಮೇಂಟೈನ್ ಮಾಡ್ಬೇಕು. ಅದಕ್ಕೆಲ್ಲ ಮಿನಿಮಮ್ ಸಾಕು. ನನ್ ಮುಖಾಂತರ ಅದು ಉಂಡಿಲೆ ಬೀಳೋ ದುಡ್ಡೇ ಸಾಕು. ಇವರೇನು ಎಕ್ಸ್ಟ್ರಾ ಕಲೆಕ್ಟ್ ಮಾಡಿ ಕೊಡೋದು ಬೇಕಾಗಿರೋದು ಅವಶ್ಯಕತೆಯೇ ಇಲ್ಲ. ನೀವು ಕೊಟ್ಟಾಗ ದೇವ್ರ ದರ್ಶನ ಕೊಡ್ತಾರೆ, ಆತರ ಯಾವತ್ತೂ ದೇವ್ರು ಇಷ್ಟಪಡೋದು ಇಲ್ಲ. ಬಡವರಿಗೆ ಅದು ಆಗೋದಿಲ್ಲ. ಕಷ್ಟಪಡೋರು, ದುಡ್ಡು ಸಮಸ್ಯೆಗಳಿರೋರು, ಪ್ರಾರ್ಥನೆಗಳಿರೋರು ಬರ್ತಾರೆ ಅಲ್ಲಿ. ಅವ್ರ ಹತ್ರ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಂದ್ರದ್ದು ಯಾವ ರೀತಿಯಲ್ಲಿ ಸರಿ ಇಲ್ಲ, ಯಾವ ರೀತಿಯಲ್ಲಿ ಅದು ಅಕ್ಸೆಪ್ಟಬಲ್ ಇಲ್ಲ. ಇಷ್ಟ ಮಾತ್ರ ಮಾಡಿ, ಇಲ್ಲ ನೀವು ದೇವಸ್ಥಾನ ಬಿಟ್ಟು ಆಚೆ ಹೋಗಿ ಭಕ್ತಾದಿಗಳು ಮ್ಯಾನೇಜ್ ಮಾಡ್ಕೊಳ್ತಾರೆ. ಸರ್, ಈಗ ಪ್ರತಿಯೊಂದಕ್ಕೂ VIP ಕಲ್ಚರ್ ಇದೆ. ಎಲ್ಲಾ ದೇವಸ್ಥಾನದಲ್ಲಿ VIP ಕಲ್ಚರ್ ಇದೆ. ದುಡ್ಡಿರೋರಿಗೆ ಸ್ಪೆಷಲ್ ದರ್ಶನ, ದುಡ್ಡಿಲ್ಲದವರಿಗೆ ವೇಟ್ ಮಾಡಿ ಹೋಗ್ಬೇಕು. ಈ ಕಲ್ಚರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ದೇವಸ್ಥಾನದಲ್ಲಿ ಇರೋದು ಒಳ್ಳೇದಾ ಅಥವಾ ಕೆಟ್ಟದಾ? ಅಬ್ರೂಟ್ಲಿ ಬುಲ್ಶಿಟ್ ಇದು. ಅಬ್ರೂಟ್ಲಿ ಬುಲ್ಶಿಟ್ ಇದು. ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಿ ನೋಡೋರು, ದುಡ್ಡು ಇಲ್ಲದವ್ರು ಕಾಯ್ಬೇಕು ಅಂಗದಲ್ಲ ಒಂದು ಹೈಯೆಸ್ಟ್ ಇಂಜಸ್ಟಿಸ್ ಟು ದ ಡಿವೋಟೀಸ್ ಒಂದು. ಇನ್ನೊಂದು ಇದರಲ್ಲಿ ಏನಂದ್ರೆ ಎಲ್ಲರಿಗೂ ಈಕ್ವಾಲಿಟಿ ಇರಬೇಕು ದೇವಸ್ಥಾನದಲ್ಲಿ. ದೇವರ ಮುಂದೆ ಎಲ್ಲಾರು ಈಕ್ವಲ್. ನೀವು ಈಕ್ವಲ್, ನಾನು ಈಕ್ವಲ್. ದುಡ್ಡಿರೋರು ಓಕೆ, ದುಡ್ಡಿಲ್ಲದವ್ರು ಎಲ್ಲರಿಗೂ ದೇವಿ ಒಂದೇ, ದೇವರು ಒಂದೇ ಬ್ಲೆಸ್ಸಿಂಗ್ ಮಾಡೋದು. ನೀವು 2,000 ಕೊಟ್ಟು ಮುಂದಕ್ಕೆ ಹೋಗಿ ನಿಂತ್ಕೊಂಡದಾಲ್ ನಿಮಗೆ ಮಾಡೋದಿಲ್ಲ ಎಕ್ಸ್ಟ್ರಾ ಯಾವ್ದು. ಇನ್ನೊಂದು ಏನಂದ್ರೆ ಆಗಿಲ್ಲ ಆದವ್ರು, ಹ್ಯಾಂಡಿಕ್ಯಾಪ್ಡ್ ಪೀಪಲ್, ಏಜ್ಡ್ ಪೀಪಲ್, ಚಿಕ್ಕ ಮಕ್ಳು ಇಟ್ಕೊಂಡವ್ರು, ಅವ್ರಿಗೆ ನೀವು ಪ್ರಿಯಾರಿಟಿ ದರ್ಶನ ಕೊಡಬೇಕು. ದುಡ್ಡು ಮುಖಾಂತರ ಇದೆಲ್ಲ ಪ್ರಿಯಾರಿಟಿ ಇರಬಾರ್ದು. ಎಲ್ಲಾ ದೇವಸ್ಥಾನಗಳು ಗೌರ್ಮೆಂಟ್ ಅಂಡರ್ ಇದೆ, ಆದ್ರೆ ಮೂಲ ಸೌಕರ್ಯ ಎಲ್ಲಾ ದೇವಸ್ಥಾನಗಳು ಇದೆನಾ? ಇದು ದಿಸ್ ಕಲ್ಚರ್ ಮಸ್ಟ್ ಗೋ. ದಿಸ್ ಇಸ್ ನಾಟ್ ಲೈಕ್ ಅಡ್ವೈಸಬಲ್ ಕಲ್ಚರ್. ಯಾವ ದೇವಸ್ಥಾನ ಮಾಡಿ, ಚಿಕ್ಕ ದೇವಸ್ಥಾನ ದೊಡ್ಡ ದೇವಸ್ಥಾನ ಮಾಡಿ ಹೇಳಿ ದುಡ್ಡು ಇಸ್ಕೊಂಡಾಗ ಪ್ರಿಯಾರಿಟಿ ದರ್ಶನದ್ದು ತುಂಬಾ ಇಂಜಸ್ಟಿಸ್, ತುಂಬಾ ಇಂಜಸ್ಟಿಸ್ ಇದೆ ಆಕ್ಚುಲ. ಇದು ಬೇಕಾಗಿರೋದೇ ಇಲ್ಲ, ದೇವರು ಕೇಳೋದೇ ಇಲ್ಲ ಯಾವತ್ತು. ಈಗ ದೇವಸ್ಥಾನನ 3 ಕ್ಯಾಟಗರಿ ಮಾಡಿಬಿಟ್ಟಿದ್ದಾರೆ. A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ದೇವಸ್ಥಾನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಬರೋ ಉಂಡಿ ಕಾಸೆಲ್ಲ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಇದು ನಿಮ್ ಪ್ರಕಾರ ಗೌರ್ಮೆಂಟ್ ಯಾರು ಆಡಳಿತ ಇದ್ರೆ ಒಳ್ಳೇದು? ಇದು ಅಗೈನ್ ನೀವು ಕ್ಯಾಟಗರಿ ಮಾಡೋದು ದೇವರ ಅಂಗಡಿದು ತುಂಬಾ ತಪ್ಪು. ಫಸ್ಟ್ ಇದು ದುಡ್ಡು ಹುಚ್ಚಲ್ಲಿ ಆಡೋದಿದಲ್ಲ, ಬೇರೆ ಏನಿಲ್ಲ. ದುಡ್ಡು ಮೇಲೆ ಹುಚ್ಚು. ದೇವಸ್ಥಾನದ ಬರೋ ದುಡ್ಡು ತಗೊಂಡು ನೀವು ಗೌರ್ಮೆಂಟ್ ಹಾಕ್ಸ್ಕೊಂಡು ಇದು ಬೇಕಾಗಿರಲ್ಲ ಇದೆಲ್ಲ. ಇದು ಈ ತರದ ನೀವು ದುಡ್ಡು ದುಡಿಬೇಕನ್ನೋ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ಗೆ ಎಷ್ಟೋ ಟ್ಯಾಕ್ಸ್ ಮುಖಾಂತರ ಇನ್ಕಮ್ ಬರ್ತಾ ಇದೆ. ಇದು ತಗೊಂಡ್ಗ ನೀವು ತಿನ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಬರೋದು ಲೆಕ್ಕಾಚಾರ ನೀವು ಏನ್ ಮಾಡ್ತೀರಾ ಯಾರಿಗೂ ಗೊತ್ತಾಗತ್ತೆ. ಈಗ ದೇವಸ್ಥಾನದಲ್ಲಿ ಪ್ರೀಸ್ಟ್ಗಳು, ದೇವಸ್ಥಾನ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಮೆಂಬರ್ಸು ಏನೋ ಚೂರು ದೇವರಿಗೆ ಎದುರಿಸ್ಕೊಂಡು ನ್ಯಾಯ ಮಾಡ್ತಾರೆ. ಇದು ಗೌರ್ಮೆಂಟ್ಗೆ ಹೋಗುತ್ತಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರು ಕಾಲಲ್ಲಿ ಇಟ್ಕೊಂಡು ನಾವು ಹೇಳೋದು? ನೀವು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿದ್ಯಾ ನಾನು ಹೇಳಕ್ಕಾಗತ್ತ? ನೀವು ಪವರ್ ಇರೋದು, ಮಿನಿಸ್ಟರ್ ಇರೋದು, ಬೋರ್ಡ್ ದೇವಸ್ಥಾನ ಕಮಿಟಿ ಬೋರ್ಡ್ ಮೆಂಬರ್ ಆಗಿರೋದು ಕಾಲಲ್ಲಿ ಇಟ್ಕೊಂಡು ನಾವು ಕ್ವಶನ್ ಹೇಳಕ್ಕಾಗಲ್ಲ. ಏನ್ ಲೆಕ್ಕಾಚಾರ ಮಾಡಿದ್ರಾ, ಏನ್ ಖರ್ಚು ಮಾಡಿದ್ರಾ, ಏನ್ ಪರ್ಸನಲ್ ಆಗಿ ತಗೊಂಡಿದ್ರಾ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದು ಬೇಕಾಗಿರೋದಿಲ್ಲ ಆಕ್ಚುಲಿ. ದೇವಸ್ಥಾನದ ನೀವು ಒಂದು ಟ್ರಸ್ಟ್ ಮೇಂಟೈನ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮೇಂಟೈನ್ ಮಾಡೋದಂದ್ರೆ ಮಾಡಿ.
ಇಲ್ಲ ದೇವಸ್ಥಾನ ಅಂತ ಬಿಟ್ಟು ನೀವು ಆಚೆ ಹೋಗಿ ದೇವ್ರು ನಡ್ಸ್ಕೊಳ್ತಾರೆ. ಈಗ ದೇವಸ್ಥಾನಗಳು ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರೋದು ಒಳ್ಳೇದು ಅಥವಾ ಯಾರ ಕಂಟ್ರೋಲ್ ಇದ್ರೆ ಒಳ್ಳೇದು? ಗೌರ್ಮೆಂಟ್ ಕಂಟ್ರೋಲ್ ಏನಕ್ಕೆ ತಗೊಂಡ್ ಬಂದಾರ ಅಂದ್ರೆ ಪ್ರೈವೇಟ್ ಆ ದುಡ್ಡ ಮಿಸ್ಯೂಸ್ ಮಾಡ್ತಾರೆ ಅನ್ಕೋಸ್ಕರ ಗೌರ್ಮೆಂಟ್ ಕಂಟ್ರೋಲ್ ತಗೊಂಡ್ ಬಂದ್ರು. ಈಗ ಗೌರ್ಮೆಂಟ್ ಅದೇ ಮಿಸ್ಯೂಸ್ ಮಾಡ್ತಾರೆ ಎನ್ನುವಾಗ ವಿ ಹ್ಯಾವ್ ಟು ಥಿಂಕ್ ಅದರ್ ಆಲ್ಟರ್ನೇಟಿವ್. ಯಾರ ಕಂಟ್ರೋಲ್ ಅಲ್ಲಿ ಇರ್ಬೋದು? ಪ್ರೈವೇಟ್ ಕೊಡೋದು ತಪ್ಪುದ, ಯಾಕಂದ್ರೆ ಅವರು ಇನ್ನೂ ಮಿಸ್ಯೂಸ್ ಜಾಸ್ತಿ ಆಗುತ್ತೆ. ಒಬ್ಬರ ಕೈಯಲ್ಲಿ ಹೋಗಿದ್ನ ಮನಪಲಿ ಆಗುತ್ತೆ, ಮಿಸ್ಯೂಸ್ ತುಂಬಾ ಆಗುತ್ತೆ. ಸೊ ಇದು ಇಬ್ಬರಿಗೂ ಮೀಡಿಯಂ ಅಲ್ಲಿ ಏನಾದ್ರು ಒಂದು ಕಮಿಟಿ ತರ ವ್ಯವಸ್ಥೆ ಮಾಡಿ, ಯಾರಾದ್ರು ಏನ್ ಹೇಳುದು ಧರ್ಮಕ್ಕೆ ಎದುರಿಸ್ಕೊಳ್ಳೋದವ್ರು ಯಾರಾದ್ರು ಒಬ್ರು, ದೇವರಿಗೆ ನಿಜವಾಗ್ಲೂ ಎದುರಿಸ್ಕೊಳ್ಳೋದು ಯಾರಾದ್ರು ಒಬ್ರು ಕಮಿಟಿ ತರ ಸೆಂಟರ್ ಹಾಕಿ ಅದು ಮಾಡೋದು ಒಳ್ಳೇದು.